ನೋಡಿ, ಬಜೆಟ್ ಗಾತ್ರ 250% ಜಾಸ್ತಿ ಆಗಲ್ಲ. ಫಸ್ಟ್ ಬಜೆಟ್ ಗಾತ್ರ 250% ಜಾಸ್ತಿ ಆಗಿದೆ ಅಂತಾದರೆ ಅದು ನರೇಂದ್ರ ಮೋದಿಯವರಿಗೆ ಅವರ ಅಭಿನಂದನೆ ಸಲ್ಲಿಸಬೇಕು, ಆಗಿದೆ. ಆದರೆ ಬೇಸಿಕಲಿ ಇದೇನು ಫೈನಾನ್ಸ್ ಕಮಿಷನ್ ಇರುತ್ತಲ್ಲ, ಆ ಫೈನಾನ್ಸ್ ಕಮಿಷನ್ನು ಎಲ್ಲ ರಾಜ್ಯಗಳ ಜೊತೆಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಮಾಡ್ತದೆ. ಮತ್ತು ಎವ್ರಿ ಫೈನಾನ್ಸ್ ಕಮಿಷನ್ಗೆ ಟರ್ಮ್ಸ್ ಆಫ್ ರೆಫರೆನ್ಸು, ಎವ್ರಿ ಫೈನಾನ್ಸ್ ಕಮಿಷನ್ಗೆ ಕಂಡೀಷನ್ಸು ಬೇರೆ ಬೇರೆ ಇರ್ತಾವೆ. ಮತ್ತು ದೇಶವನ್ನು ಈ ರೀತಿ ನೀವು ನೋಡೋಕ್ಕೂ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಕಲ್ಲಿದ್ದಲು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ಇದೆ. ನಾವು ಆ ಕಲ್ಲಿದ್ದಲನ್ನು ಕೇವಲ ನಾವೇ ಇಟ್ಕೋತೀವಿ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದರೆ, ಅಫ್ಕೋರ್ಸ್ 80% ಆಫ್ ದಿ ಆಯಿಲ್ ವಿ ಇಂಪೋರ್ಟ್, 20% ವಿ ಗೆಟ್ ಆಲ್ಮೋಸ್ಟ್ ಫ್ರಮ್ ದಿ ಮುಂಬೈ. ಈ ಭಾಗದಿಂದ ಮುಂಬೈ ಅದೇನದು ಹೈ ಇದೆಲ್ಲ ಮುಂಬೈದಲ್ಲಿ ಏನು ಸಮುದ್ರ ಇದೆ ಅಲ್ಲೇ ಸಿಗ್ತದೆ, ಅದನ್ನೆಲ್ಲ ನಾವೇ ಇಟ್ಕೊಳ್ತೀವಿ, ಅದರ ರೆವೆನ್ಯೂ ಎಲ್ಲ ನಮಗೆ ಅಂತಂದು ಹಿಂಗೆ ನಡೆಯುತ್ತೆ ದೇಶ. ಫಸ್ಟ್ ಆಫ್ ಆಲ್ ಫೈನಾನ್ಸ್ ಕಮಿಷನ್ ಏನಿದೆ, ಈ ಫೈನಾನ್ಸ್ ಕಮಿಷನ್ನು ಪ್ರತಿ 5 ವರ್ಷಕ್ಕೊಮ್ಮೆ, ಈಗ ಬರುವ 5 ವರ್ಷದಲ್ಲಿ ನಿಮಗೇನು ಹೇಳಬೇಕಾದದ್ದನ್ನು ಹೇಳಿ. ಮತ್ತು ಯಾವುದೇ ಸ್ಪೆಷಲ್ ಗ್ರ್ಯಾಂಟನ್ನು ಕೊಡಲಿಕ್ಕೆ ಫೈನಾನ್ಸ್ ಕಮಿಷನ್ನು ರೆಕಮೆಂಡ್ ಮಾಡಿಲ್ಲ, ಇದು ಸ್ಪಷ್ಟಪಡಿಸ್ತಾ ಇದ್ದೇನೆ ನಾನು ಆನ್ ರೆಕಾರ್ಡ್.